ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಮೂಟ್ ಕೋರ್ಟ್ ವಿಚಾರವನ್ನು ಡಿಸ್ಕಸ್ ಮಾಡಲಿದ್ದೇವೆ. ಮೂಟ್ ಕೋರ್ಟ್ ಬಹುಶಃ ನಿಮಗೆ ಗೊತ್ತಿರ್ಬೋದು. ಮೂಟ್ ಕೋರ್ಟ್ ಅಂದರೆ ಒಂದು ಕಾಲ್ಪನಿಕ ನ್ಯಾಯಾಲಯ. ಕೋರ್ಟ್ ಥರನೇ ಒಂದು ಸ್ಟೇಜನ್ನು ಮಾಡಿರ್ತಾರೆ, ಅದನ್ನೇ ಕೋರ್ಟ್ ಕಾಲ್ಪನಿಕ ನ್ಯಾಯಾಲಯ ಅಂತಕ್ಕಂಥದ್ದನ್ನು ಮತ್ತು ಮೂಟ್ ಕೋರ್ಟ್ ಅಂತಕ್ಕಂಥ ಕರಿತಾ ಹೋಗ್ತಾರೆ. ಬಹುಶಃ ನೀವು ಮೂಟ್ ಕೋರ್ಟ್ ವರ್ಡನ್ನು 10ನೇ ಸೆಮಿಸ್ಟರಲ್ಲಿ ಕೇಳಿರ್ತೀರಿ. 10ನೇ ಸೆಮಿಸ್ಟರ್ನಲ್ಲಿ KCLU ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯ ಸಿಲೆಬಸ್ ಕಾಪಿಯ ಪ್ರಕಾರ 10ನೇ ಸೆಮಿಸ್ಟರಲ್ಲಿ ಮೂಟ್ ಕೋರ್ಟ್ ಅನ್ನೋ ಒಂದು ಆ್ಯಕ್ಟಿವಿಟೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಇಫ್ ಯು ಆರ್ ಎ ಲಾ ಸ್ಟೂಡೆಂಟ್ ಆಗಿದ್ದಾಗ ನಾವು ಖಂಡಿತವಾಗಿ ನಾವು ಸೆಕೆಂಡ್ ಆರ್ ಥರ್ಡ್ ಸೆಮಿಸ್ಟರಿಂದನೇ ಮೂಟ್ ಕೋರ್ಟ್ ಅಂತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ, ಮೂಟ್ ಕೋರ್ಟಲ್ಲಿ ನಾವು ಇನ್ವಾಲ್ವ್ ಆದಾಗ, ರಿಸರ್ಚರಲ್ಲಿ ಇನ್ವಾಲ್ವ್ ಆದಾಗ, ಆವಾಗ ನಾವು ನಮ್ಮ ಲಾಗಳ ಬಗ್ಗೆ ಹಾಗೆ ಅದನ್ನು ಹೇಗೆ ಕನೆಕ್ಟ್ ಆಗಿ ಮಾಡಬೇಕು, ಪ್ರೆಸೆಂಟ್ ಸಿನಾರಿಯೋಗಳಿಗೆ ಹೇಗೆ ಕನೆಕ್ಟ್ ಮಾಡೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಮೂಟ್ ಕೋರ್ಟನ್ನು ಕಲೀಲೇಬೇಕಾಗತ್ತೆ. ಈ ಪ್ಲೇಲಿಸ್ಟಲ್ಲಿ ನಾನು ಆದಷ್ಟು ಬೇಗನೆ ಪ್ರತಿ ದಿವಸ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಮೂಟ್ ಕೋರ್ಟ್ ಅಂದರೆ ಏನು, ಮೂಟ್ ಕೋರ್ಟನ್ನು ಹೇಗೆ ಮಾಡಬೇಕು ಮತ್ತು ಹೇಗೆ ರಿಸರ್ಚನ್ನು ಮಾಡಬೇಕು, ಹೇಗೆ ಪ್ರೆಸಿಡೆಂಟ್ಗಳನ್ನು ಆಯ್ಕೆ ಮಾಡಬೇಕು, ಅದೇ ರೀತಿ ಹೇಗೆ ರಿಲೇಟಿವ್ ನೆಕ್ಸಿಸ್ ಅಂದರೆ ರಿಲೇಟಿವ್ ನಮ್ಮ ಪ್ರೆಸೆಂಟ್ ಸಿನಾರಿಯೋಗೂ ಆ ಫ್ಯಾಕ್ಟ್ ಆಫ್ ದ ಕೇಸ್ಗೂ ಮತ್ತು ಲಿಸ್ಟ್ ಆಗಿರೋ ಕೇಸ್ ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ಡಿಸೈಡ್ ಆಗಿರೋ ಕೇಸನ್ನು ಹೇಗೆ ನಾವು ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಪ್ಲೇ ಲಿಸ್ಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಇವತ್ತು ನಾವು ಮೂಟ್ ಕೋರ್ಟ್ ಅಂದರೆ ಏನು, ಮೂಟ್ ಕೋರ್ಟಿನ ಮಹತ್ವ ಅಂತಕ್ಕಂಥದ್ದು ಏನಂತ ನಾವು ತಿಳ್ಕೊಳ್ತಾ ಹೋಗೋಣ. ಮೂಟ್ ಕೋರ್ಟ್ ಹೇಳಿದ ಹಾಗೆ, ನಾನು ಆವಾಗಲೇ ಮೆನ್ಷನ್ ಮಾಡಿದ ಹಾಗೆ, ಇದು ಒಂದು ಕಾಲ್ಪನಿಕ ನ್ಯಾಯಾಲಯದ ಪರಿಕಲ್ಪನೆ. ಇದರಲ್ಲಿ ಜಡ್ಜಸ್ಗಳಿರ್ತಾರೆ, ವಕೀಲರಿರ್ತಾರೆ, ಅವರು ಆರ್ಗ್ಯುಮೆಂಟನ್ನು ಮಾಡ್ತಾರೆ ಆ್ಯಸ್ ಲೈಕ್ ಕೋರ್ಟ್ ಥರನೇ. ಬಟ್ ಇಲ್ಲಿ ಎವಿಡೆನ್ಸ್ ಥರ ಕ್ರಾಸ್ ಎಕ್ಸಾಮಿನೇಷನು ಕೂಡ ಇರುತ್ತೆ. ಬಟ್ ಸಮ್ ಕ್ರಿಮಿನಲ್ ಕೇಸ್ಗಳಲ್ಲಿ ಕ್ರಿಮಿನಲ್ ಫ್ಯಾಕ್ಟ್ ಆಫ್ ದ ಕೇಸ್ ಕೊಟ್ಟಾಗ ಅಪೀಲ್ಸ್ಗಳು ಮತ್ತು ಎವಿಡೆನ್ಸ್ಗಳಿರುತ್ತೆ. ಬಟ್ ಇದರಲ್ಲಿ ಮೋಸ್ಟ್ ಆಫ್ ದ ಮೂಟ್ ಕೋರ್ಟು ಕಾನ್ಸ್ಟಿಟ್ಯೂಷನಲ್ ಮೇಲೆ ನಡೆಯೋದ್ರಿಂದ ಇಶ್ಯೂಸ್ಗಳಿರುತ್ತೆ. ಇಲ್ಲಿ ಇಶ್ಯೂಸನ್ನು ಫ್ರೇಮ್ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಅದರ ಬಗ್ಗೆ ನಾವು ರಿಸರ್ಚ್ ಮಾಡಿ ನಮ್ಮನ್ನು ಕಂಪೆಂಡಿಯಮ್ ಮೆಮೋರಿಯಲ್ ಅಂತ ಇರುತ್ತೆ, ಅದರಲ್ಲಿ ನಾವು ಯಾವ್ಯಾವ ಕೇಸ್ ರೆಫರೆನ್ಸ್ ಮಾಡಿರ್ತೀವಿ, ಯಾವ ಥರ ಫ್ಯಾಕ್ಟ್ ಆಫ್ ದ ಕೇಸನ್ನು ನಾವು ಪ್ರೆಸೆಂಟ್ ಸಿನಾರಿಯೋಗೆ ಕನೆಕ್ಟ್ ಮಾಡಿರ್ತೀವಿ ಮತ್ತು ಆ ರೀಸೆಂಟಾಗಿ ಡಿಸೈಡ್ ಆಗಿರೋ ಕೇಸ್ಗಳಿಗೆ ಕನೆಕ್ಟ್ ಮಾಡಿರ್ತೀವಿ ಅಂತಕ್ಕಂಥದ್ರ ಮೇಲೆ ಮೆಮೋರಿಯಲ್ ಅಂತಕ್ಕಂಥದ್ದು ನಿಂತಿರುತ್ತೆ. ಅದೇ ರೀತಿ ನಾವು ಇದರ ಮಹತ್ವ ಅಂತಕ್ಕಂಥದ್ದು ತಿಳಿದುಕೊಳ್ತಾ ಹೋದಾಗ, ಅದೇ ರೀತಿ ನಾನು ಫಸ್ಟಿಗೆ ಮೆನ್ಷನ್ ಮಾಡ್ತಾ ಹೋದೆ, ಇದು ಫೈನಲ್ ಸೆಮಿಸ್ಟರಲ್ಲಿ ಇರುವಂಥ ಸಬ್ಜೆಕ್ಟ್ ಅಲ್ಲ. ಇದನ್ನು ಫಸ್ಟ್ ಸೆಮಿಸ್ಟರಿಂದನೇ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಆಫ್ಟರ್ ನೀವು ಗ್ರಾಜ್ಯುಯೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಮೂಟ್ ಕೋರ್ಟ್ ಅಲ್ಲ, ರಿಯಲ್ ಕೋರ್ಟನ್ನು ಸಿನಾರಿಯೋಗಳನ್ನ ಎದುರಿಸಬೇಕಾಗತ್ತೆ. ಆ ರಿಯಲ್ ಕೋರ್ಟ್ ಸಿನಾರಿಯೋಗಳನ್ನು, ಕೋರ್ಟ್ ರೂಮ್ ಎನ್ವೈರ್ನಮೆಂಟನ್ನು, ಆರ್ಗ್ಯುಮೆಂಟ್ ಕೆಪಬಿಲಿಟಿಯನ್ನು ಈ ಮೂಟ್ ಕೋರ್ಟ್ ಅಂತಕ್ಕಂಥದ್ದು ಬೆಳೆಸ್ತಾ ಹೋಗುತ್ತೆ. ಈ ಮೂಟ್ ಕೋರ್ಟಿಂದ ಇನ್ನೂ ಏನು ಉಪಯೋಗ ಆಗುತ್ತೆ ಅಂದರೆ ಒಂದು ರಿಸರ್ಚ್ ಕೇಪಬಿಲಿಟಿ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಅಂತಕ್ಕಂಥದ್ದು ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ನೀವೊಂದು ಪ್ರಾಬ್ಲಮ್ ಓದಿದಾಗ ನೀವು ಕೂಡ 4-6 ಕಡೆ ಯೋಚನೆ ಮಾಡಿದಾಗ ನಿಮಗೆ ಹೊಸ ಕ್ರಿಯೇಟಿವ್ ಥಿಂಕಿಂಗನ್ನು ಬೆಳೆಸೋಕೆ ಈ ಮೂಟ್ ಕೋರ್ಟು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನೀವು ಲಾಗಳನ್ನು ಹೇಗೆ ಅಪ್ಲೈ ಮಾಡಬೇಕು, ನಾವು ಸಿನಾರಿಯೋಗಳಲ್ಲಿ ಈಗ ಒಂದು ಫ್ಯಾಕ್ಟನ್ನು ಕೊಟ್ಟಿದ್ದಾರೆ ಅಂತಂದರೆ ಆ ಫ್ಯಾಕ್ಟಿಗೆ ಹೇಗೆ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ. ಈಗ ಆರ್ಟಿಕಲ್ 19ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಆ ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನನ್ನು ಎಲ್ಲಿ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ ಏನು, ಈಗ ಕರೆಕ್ಟಾಗಿ ನಾವು ನಮಗೆಲ್ಲರಿಗೂ ಫಂಡಮೆಂಟಲ್ ರೈಟ್ಸ್ ಗೊತ್ತು, ಬಟ್ ರೀಸನಬಲ್ ರೆಸ್ಟ್ರಿಕ್ಷನನ್ನು ಹೇಗೆ ಲಾನಲ್ಲಿ ಅಪ್ಲಿಕಬಲ್ ಮಾಡಿದ್ದಾರೆ. ಬಟ್ ಆ ರೀಸೆಂಟ್ ಕೇಸ್ಗಳನ್ನು, ಅದರ ರಿಲೇಟೆಡ್ ಕೇಸ್ಗಳನ್ನು ಮತ್ತು ರೀಸೆಂಟಾಗಿ ಆರ್ಟಿಕಲ್ 19 ಬಗ್ಗೆ ಆಗಿರೋಂಥ ಕೇಸ್ಗಳನ್ನು ನಾವು ರಿಸರ್ಚ್ ಮಾಡಿದಾಗ ಖಂಡಿತವಾಗಿ ನಮಗೆ ಒಂದು ಡೈಜೆಸ್ಟ್, ಒಂದು ಕಮೆಂಟ್ರಿ ಅಂತಕ್ಕಂಥದ್ದು ನಾವೇ ಬರಿಬೋದು ಆ ಆರ್ಟಿಕಲ್ ಬಗ್ಗೆ. ಆ ಆರ್ಟಿಕಲ್ ಬಗ್ಗೆ ನಾವು ಬರೆದಾಗ ಖಂಡಿತವಾಗಿ ನಮ್ಮ ಎಫಿಷಿಯನ್ಸಿ ಇನ್ ದ ವರ್ಕಲ್ಲಿ ಎಫಿಷಿಯನ್ಸಿ ಬರುತ್ತೆ. ಅದೇ ರೀತಿ ನಮಗೂ ಕೂಡ ತುಂಬ ವರ್ಷ ಜೂನಿಯರ್ ಆಗಿ ಕೆಲಸ ಮಾಡೋದು, ಅದೇ ರೀತಿ ನಮಗೂ ಕೂಡ ಅವಕಾಶಗಳು ಕಾರ್ಪೊರೇಟಲ್ಲಿ ಕಾರ್ಪೊರೇಟಲ್ಲಿ ಅವಕಾಶ ಸಿಗುತ್ತೆ. ನೀವೇನಾದರೂ ಮೂಟ್ ಕೋರ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತಂದರೆ ADR ಮತ್ತು ODR ಸಿಸ್ಟಮ್, ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆಗಿರ್ಬೋದು, ADR ಸಿಸ್ಟಮ್ಗಳಲ್ಲಿ ನೀವು ವರ್ಕ್ ಮಾಡಬೇಕು ಅಂತಂದರೆ ಮೂಟ್ ಕೋರ್ಟನ್ನು ಮಾಡಿರಲೇಬೇಕು. ಇದರಲ್ಲಿ ದೇರ್ ಇಸ್ ನೋ ಡೌಟ್, ಅದರಲ್ಲಿ ಡೌಟ್ ಇರಲ್ಲ. ಅದ್ರ ಬಿಟ್ಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಜಡ್ಜ್ ಹತ್ರ ಮಾತಾಡೋವಂಥ ಕೆಪಬಿಲಿಟಿ ಮತ್ತು ಜಡ್ಜ್ಗಳ ಮುಂದೆ ಯೂಸ್ ಮಾಡೋವಂಥ ವರ್ಡ್, ಮೈಲಾಡೆ ಆಗಿರ್ಬೋದು, ಏನೋ ಸಮ್ ವರ್ಡ್ಸ್ಗಳಿರುತ್ತೆ. ಆ ವರ್ಡ್ಸ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಈ ಪ್ಲೇಲಿಸ್ಟಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ.